ಕೈಪಾಳ್ಯದಲ್ಲಿ ಒಳ ಬೇಗುದಿ ಹೆಚ್ಚಾಗ್ತಿದೆ. ಕೈ ಸರ್ಕಾರದ ವಿರುದ್ಧ ಶಾಸಕರು ಅಸಮಾಧಾನವನ್ನು ಓಪನ್ ಆಗಿ ಹೇಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಳ ಬೇಗುದಿ ಹೆಚ್ಚಾಗ್ತಿದೆ. ಕೈ ಸರ್ಕಾರದ ವಿರುದ್ಧ ಶಾಸಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾಸಕ. ಸಚಿವರ ಕಾರ್ಯವೈಖರಿಗೆ ಸಿದ್ದರಾಮಯ್ಯ ಮುಂದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೇರೆ ಯಾರೂ ಅಲ್ಲ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೊರಹಾಕಿರೋದು ಅಸಮಾಧಾನವನ್ನ. ಬಜೆಟ್ನಲ್ಲಿ ರಾಮನಗರಕ್ಕೆ ನಾವೇನು ಕೇಳಿದೀವಿ ಅದು ನೀಡಿಲ್ಲ. ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಿದೆ. ಕಾರ್ಯಕರ್ತರಿಗೆ ನಿಗಮದ ಸ್ಥಾನಮಾನ ಸಿಗ್ತಾ ಇಲ್ಲ. ಇನ್ನು ಸಿದ್ಧಾಂತವನ್ನ ನಂಬ್ಕೊಂಡು ಬಂದಿದ್ದೀವಲ್ಲ, ಅವ್ರಿಗೂ ಕೂಡ ಕೆಲ ಜವಾಬ್ದಾರಿಗಳನ್ನ ಕೊಡ್ತಾ ಇಲ್ಲ. ಅಸಮಾಧಾನ ಇದ್ರೂ ಹೈಕಮಾಂಡ್ ಯಾಕೆ ತಲೆ ಹಾಕ್ತಿಲ್ಲ, ಕ್ಲಿಯರ್ ಮಾಡ್ತಾ ಇಲ್ಲ ಸಮಸ್ಯೆಗಳನ್ನ? ಹೈಕಮಾಂಡ್ ನಾಯಕರಿಗೆ ಪವರ್ ಫೈಟ್ಗಿಂತ ದೊಡ್ಡ ತಲೆನೋವು ತಂದು ಬಿಡುತ್ತಾ ಆಂತರಿಕ ಕಚ್ಚಾಟ? ಅಫ್ಕೋರ್ಸ್ ತರುತ್ತೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಇಲ್ಲಿವರೆಗೂ ಇಷ್ಟೆಲ್ಲ ಕಚ್ಚಾಟ, ಇಷ್ಟೆಲ್ಲ ಕಿತ್ತಾಟ ಆಗ್ತಿದೆ. ಅಟ್ಲೀಸ್ಟ್ ಒಂದು ಬಾರಿ ಆದರೂ ರಾಜ್ಯಕ್ಕೆ ಬರಬೇಕಾಗಿತ್ತು, ನಿರೀಕ್ಷೆ ಇತ್ತು. ಯಾಕೆ ಬರ್ತಾ ಇಲ್ಲ? ಬರಲೇಬೇಕು. ಒಂದು ಕಡೆ ಸಮಸ್ಯೆಗಳ ಸರಮಾಲೆ, ಮತ್ತೊಂದು ಕಡೆ ಮುಂದೆ ಬರುವಂತಹ ಸಂಸ್ಥೆಗಳ ಎಲೆಕ್ಷನ್ ಅಥವಾ ಜಿಲ್ಲಾವಾರು, ಗ್ರಾಮ, ತಾಲೂಕು ಅಥವಾ ಮುಂದೆ ಬರುವಂಥ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕೆಲ ಸಮಸ್ಯೆಗಳಿದೆ. ಈಗ ಶಾಸಕ ಇಕ್ಬಾಲ್ ಹುಸೇನ್ ನೇರವಾಗಿ ಚಾಟಿ ಬೀಸೋ ಕೆಲಸ. ಮುಂದಿನ ದಿನದಲ್ಲಿ ಅಧಿಕಾರ ಹಂಚಿಕೆಯಲ್ಲಿ ಇರಲಿ, ಶಾಸಕರೇ ಭುಗಿಲೆದ್ರೆ ಹೇಗೆ ಸಮಾಧಾನ ಮಾಡೋದು ಅನ್ನುವ ಪ್ರಶ್ನೆ ಕೈಪಾಳ್ಯದಲ್ಲಿ ಮೂಡ್ತಾ ಇದೆ.